ಫೈನಲಿ ನಾನು ಏನು ಅಂದ್ಕೊಂಡಿದ್ದೆ, ಹೈನುಗಾರಿಕೆಯಲ್ಲಿ ಇಷ್ಟು ಅಮೌಂಟ್ನ ರೀಚ್ ಮಾಡಬೇಕು ಅಂತ ತಿಂಗಳಿಗೆ, ಅದರಲ್ಲಿ 3/4% ಅಮೌಂಟ್ನ ಎತ್ತಿದ್ದೀನಿ ಈ ತಿಂಗಳು. ತಿಂಗಳಿಗೆ 2255 ಲೀಟ್ರ್ ಹಾಕಿದ್ದೀನಿ ಈ ತಿಂಗಳು. 1 ಲೀಟ್ರಿಗೆ 34 ರೂಪಾಯಿ 30 ಪೈಸಾ. ಎಷ್ಟಾಗ್ಬೋದು ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆ ಎಷ್ಟಿರ್ಬೋದು ಅಂತವ. ಲಾಸ್ಟಲ್ಲಿ ಹೇಳಿರ್ತೀನಿ ಅಮೌಂಟ್ನ ಎಷ್ಟಾಗಿದೆ ಅಂತವ. ನಾನು ಇಷ್ಟೇ ಅಂದ್ಕೊಂಡಿದ್ದೆ, ಇಷ್ಟು ಮಾಡಲೇಬೇಕು, ಫಿಕ್ಸ್ ಆಗಿಬಿಟ್ಟಿದೆ ಮೈಂಡಲ್ಲಿ. ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಿನಿಮಮ್ ಇಷ್ಟಾರ ಮಾಡಲೇಬೇಕು ಅಂತವ ಫಿಕ್ಸ್ ಆಗಿ ಸತತ 1.5 ವರ್ಷ ಆಗೈತೆ ನಾನು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ. 1.5 ವರ್ಷಕ್ಕೆ ಈ ಅಮೌಂಟ್ನ ನಾನು ತೆಗ್ದಿದ್ದೀನಿ. ಕೆಲಸ ಮಾಡಬೇಕು, ಕೆಲಸ ಮಾಡಲಿಲ್ಲ ಅಂತ ಅಂದರೆ ಯಾವುದೂ ಸಾಧ್ಯ ಆಗೋಲ್ಲ. ಕೆಲಸ ಮಾಡಿದ್ರೆ ಕಷ್ಟಪಟ್ಟು ಎಲ್ಲ ಸಾಧ್ಯ ಆಗೇ ಆಗುತ್ತೆ. ಎಕ್ಸಾಂಪಲ್ ನಾನೇ, ನನಗೆ ಇಂಟ್ರೆಸ್ಟ್ ಇತ್ತು, ನನಗೆ ಇದೆ ಹೈನುಗಾರಿಕೆಯಲ್ಲಿ ತುಂಬ ಇಂಟ್ರೆಸ್ಟು, ಹಿಂಗೆ ಮಾಡಬೇಕು ಅಂತವ. ಇಂಟ್ರೆಸ್ಟ್ ಇಸ್ಬೇಕು ಯಾವಾಗಲೂ. ಒಂದು ಆಸಕ್ತಿ ಇತ್ತು ಅಂತ ಅಂದರೆ ಒಂದು ಹೈನುಗಾರಿಕೆ ಮೇಲೆ ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಕಷ್ಟ ಐತೆ. ಇಲ್ಲಾಂದರೆ ಹೈನುಗಾರಿಕೆ ಮಾಡಲಿಕ್ಕೆ ಬರಬೇಡ್ರಿ ನೀವು. ಹೈನುಗಾರಿಕೆಯಲ್ಲಿ ತುಂಬ ಆಸಕ್ತಿ ಇತ್ತು ಅಂತ ಅಂದರೆ 1.5 ವರ್ಷ ಕಷ್ಟಪಟ್ಟರೆ ಒಂದೂವರೆ ವರ್ಷ ಕಷ್ಟಪಟ್ಟರೆ ಆಲ್ಮೋಸ್ಟ್ ಆಲು ಒಂದು ಲೈಫ್ನ ಸೆಟಲ್ಡ್ ಆದಂಗೆ ಲೈಫಲ್ಲಿ. ಈಗ ಸದ್ಯಕ್ಕೆ 4 ಹಸುವಿಂದನೇ ಇಷ್ಟು ಮಾಡಿದ್ದೀನಿ ಅಂತ ಅಂದರೆ ಇನ್ನು 1 ವರ್ಷಕ್ಕೆ ಅದು ಡಬಲ್ ಆಗುತ್ತೆ. 4ರಿಂದ 8 ಆಗುತ್ತೆ. ಈಗ ಕರು ಸೇರಿಸಿ ಕರುಗಳು ಸೇರಿಸಿ 7 ಇದೆ. ಈಗ 2 ಫಲ ಆಗಿದೆ. ಟೋಟಲ್ 3 ಫಲ ಮಾಡ್ತಾಯಿದ್ದೀನಿ. 1 ಕರು ಸೇರಿಸಿ 1 ಕರು ಮತ್ತು 2 ಹಸು, ಅಷ್ಟು ಸೇರಿಸಿ 3 ಫಲಕ್ಕೆ ನಿಂತಿದ್ದಾವೆ. ಈಗ ಅವು ಏನಾರ ಮುಂದಿನ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಕರು ಆಗ್ತವೆ ಅಂತ ಅಂದರೆ ಇದೇನಿದೆ ಅದನ್ನು 3/4% ಇನ್ನೂ ಎಕ್ಸ್ಟ್ರಾ ಮಾಡಿಬಿಡ್ತೀನಿ. ಮತ್ತು ಇನ್ನೆರಡು ಕರುಗಳು ಅವು ಇನ್ನೊಂದು ವರ್ಷ ಬಿಟ್ಕೊಂಡ್ರೆ ಅವು ಫಲಕ್ಕೆ ಬರ್ತವೆ, ಎಲ್ಲ ಆಗ್ತವೆ. ಇನ್ನೊಂದು 1 ಇಯರ್ ಒಂದು 10 ಹಸು ಮಾಡ್ಕೊಂಬಿಡ್ತೀನಿ. ಒಂದು 10 ಹಸು ಮಾಡ್ಕೊತು ಅಂತ ಅಂದರೆ ತಿಂಗಳಿಗೆ ನಂದಲ್ಲ ಅಂತವ ಖರ್ಚೆಲ್ಲ ಕಳೆದು 1 ಲಕ್ಷ ಉಳಿಸ್ಬಿಡ್ತೀನಿ. 1 ಲಕ್ಷ ಮಿನಿಮಮ್ 1 ಲಕ್ಷ ಖಂಡಿತ ಉಳಿಸ್ತೀನಿ, ಅದಂತೂ ನಿಜ. ಕಷ್ಟಪಟ್ಟರೆ ಇವಾಗ ಸದ್ಯಕ್ಕೆ 1 ಹಸು 2 ಹಸುವಿನಲ್ಲಿ ನೀವು ಮಾಡ್ತೀನಿ ಅಂತ ಅಂದರೆ ಲಾಭ ಅಂತೂ ಕಾಣೋಕ್ಕಾಗಿಲ್ಲ. ನೀವು ತುಂಬ ಮಾಡಲೇಬೇಕು. ಈಗ 3ರಿಂದ 4 ಹಸು ಮಾಡ್ಕೊಂಡ್ರೆ ನೀವೇನು ಬೇಕಾದ್ರೂ ಮಾಡ್ಬೋದು. ಅದ್ರಲ್ಲಿ ಲಾಭ ಅಂತೂ ಕಾಣ್ತೀರ. ನಾನು ಅಷ್ಟೇ ಹೇಳೋದು, ನೀವು ಸ್ಟಾರ್ಟಿಂಗ್ 1 ಹಸು ಕಟ್ಕೊಳ್ರಿ, ಅದರಲ್ಲಿ ಅನುಭವ ತಿಳ್ಕೊಳ್ರಿ. ಮಾಡ್ತೀನಿ ಅಂತ ಕೆಪಾಸಿಟಿ ಬಂತು ಅಂತಂದರೆ 3 ಇಲ್ಲ 4 ಹಸು ಕಟ್ಕೊಳ್ರಿ, ಜೀವನ ಸ್ಟಾರ್ಟ್ ಮಾಡಿರಿ ಹೈನುಗಾರಿಕೆಯಲ್ಲಿ. ಅಷ್ಟೇ, ಅದಕ್ಕೂ ಮೇಲೆ ಏನು ಹೇಳೋಕ್ಕಾಗಿಲ್ಲ. ಬಟ್ ಕಷ್ಟ ಇದೆ, ಕಷ್ಟಪಡಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಲಾಭ ಕಾಣೋಕ್ಕಿಂತವ ನಷ್ಟದಲ್ಲೇ ಮುಳುಗೋಗ್ಬಿಡ್ತೀರ ಹೈನುಗಾರಿಕೆಯಲ್ಲಿ. ಅದ್ರ ತಿಂಡಿ ಅದ್ರದ್ದು ಫೀಡ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ನೀವು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತ ಅಂದರೆ ಮೈ ಮೇಲೆ ಬಂದುಬಿಡುತ್ತೆ. ಇಷ್ಟು ಹೇಳ್ತೀನಿ. ಈಗ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳ್ತಾಯಿದ್ದೀನಿ. 2252 ಲೀಟ್ರಿಗೆ 77,000 ಚಿಲ್ಲರೆ ಬಂದೈತೆ. 77,000 ಚಿಲ್ಲರೆ. ನಾನು ಅಂದ್ಕೊಂಡಿದ್ದೆ ಒಂದು ಮಿನಿಮಮ್ಮು ಒಂದು 65,000 ಬರಲೇಬೇಕು ತಿಂಗಳಿಗೆ ಅಂತ ಅಂದ್ಕೊಂಡಿದ್ದೆ. ಈ ತಿಂಗಳು 77,000 ಬಂದೈತೆ. ಸಾಕು, ಆಜು ಬಾಜು ತಿಂಡಿ ಗಿಂಡಿ ಅದೆಲ್ಲ ಮೇಂಟೈನ್ ಹೋಯ್ತು ಅಂತ ಅಂದರೆ ನನಗೆ ಒಂದು 45,000 47,000 ಗಂಟಲು ಅಮೌಂಟ್ ಮಿಕ್ಕುತ್ತೆ. ನಾನು ಬೆಂಗಳೂರಲ್ಲಿ ಇದ್ದು ದುಡಿತಾ ಇದ್ದದ್ದು ಅಷ್ಟೇ, ಇಲ್ಲಿದ್ದು ಮಾಡ್ತಾ ಇರೋದು ಅಷ್ಟೇ. ಯಾಕಂತ ಅಂದರೆ ಇಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ನನಗೆ ಹಿಂಸೆ ಆಗ್ತಿತ್ತು. ಈಗ ಇಲ್ಲೇ ಆರಾಮಾಗೆ ಒಡ್ಡಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ನೋಡಿಕೊಂಡು ಮನೆ ಒಳಗಡೆ ಆರಾಮಾಗಿ ಇದ್ಕೊಂಡು ನಮ್ಮ ತೋಟ, ನಮ್ಮ ಮನೆ, ನನ್ನ ಹೊಲ ಅಂದ್ಕೊಂಡು ಆರಾಮಾಗಿದ್ದೀನಿ ಗುರು. ಸೀರಿಯಸ್ಸಾಗೆ ಲೈಫಲ್ಲಿ ಪೀಸ್ಫುಲ್ ಅಂದ್ಕೊಂಡಿದ್ದು ಆರಾಮಾಗಿದ್ದೀನಿ ಅಷ್ಟೇ. ಸಾಕು, ಒಬ್ಬ ಮನುಷ್ಯನಿಗೆ 40,000 ಹಳ್ಳೀಲಿ 40,000 ಅಮೌಂಟ್ ಬಂತು ಅಂತ ಅಂದ್ರೂ ಲಾಸ್ ಏನಿಲ್ಲ. ಈಗ ಸದ್ಯಕ್ಕೆ 2 ಹಸು 3 ಕರುಗಳನ್ನ ಬೆಳೆಸ್ತಾಯಿದ್ದೀನಿ. 3 ಕರು ಅದರಲ್ಲಿ ಅದು ಲಾಭನೇ ಅದು ನಮಗೆ. ಯಾಕೆಂದರೆ ಒಂದೊಂದು ಕರುನೇ ಒಂದೊಂದು ಹಸು ಈಗ 78,000 80,000 90,000 ಹೇಳ್ತಾರೆ. ಅದನ್ನು ನಾವು ಬೆಳೆಸ್ಕೊಂಡ್ರೆ ಅಲ್ಲೇ ಆಗಿಲ್ವಾ 2 ಲಕ್ಷ 2.5 ಲಕ್ಷ ಗಂಟಲು ದುಡ್ಡು ಸೇವ್ ಆಗುತ್ತೆ 3 ಕರುಗೆ. ಅದು ಮತ್ತು ಎಲ್ಲ ಇರುತ್ತೆ. ಮತ್ತು ಗೊಬ್ಬರದ್ದು ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ ಅಷ್ಟೇ. ಇನ್ನೂ ಬೇಜಾನಿದೆ ಹೈನುಗಾರಿಕೆಯಲ್ಲಿ ಹೇಳುವಂಥದ್ದು. ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೊಂದು ಕಮೆಂಟ್ ಹಾಕ್ರಪ್ಪ, ನೋಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು
ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಾಯ್.